ರಾಜ್ಯಕ್ಕೆ ಕೈ ಹೈಕಮಾಂಡ್ ವರಿಷ್ಠರು ಭೇಟಿ ಕೊಡುವಂತ ಸಾಧ್ಯತೆ ಇದೇ ಹೊತ್ತಿನಲ್ಲಿ ಇದೇ ಭಾನುವಾರ ರಾಜ್ಯಕ್ಕೆ ಕೈ ಹೈಕಮಾಂಡ್ನ ನಾಯಕರು ಭೇಟಿ ಕೊಡಬಹುದು. ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಆಗಮಿಸುವ ಸಾಧ್ಯತೆ ಇದೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಬಹುದು. ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಬಹುದಾ? ಕೆಲ ಸಚಿವರ ವರ್ತನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಚೀಟಿನೆಲ್ಲಾದ್ರೂ ಇಟ್ಕೊಂಡಿದ್ದೀರಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ಅಂದ್ರೆ ದೆಹಲಿ ಹೋಗಿದ್ರು, ದೆಹಲಿಯಲ್ಲಿ ಸಭೆ ಆಗಿತ್ತು, ಚರ್ಚೆ ಆಗಿತ್ತು. ಅದಾದ ನಂತರ ಆ ಸಭೆಯಲ್ಲಿ ಏನಾಯಿತು ಅಂತ ಯಾರೂ ಬಾಯ್ಬಿಟ್ಟಿಲ್ಲ. ರಾಜಕೀಯ ಏನೂ ಆಗಿಲ್ಲ ಅಂತ ಹೇಳುದು. ಆದರೆ ರಾಜಕೀಯ ಸಭೆಗಳಲ್ಲಿ ರಾಜಕೀಯ ಆಗದೆ ಇನ್ನೇನಾಗುತ್ತೆ? ಹಾಗಾಗಿ ಭಾನುವಾರ ರಾಜ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ, ಕೆಸಿ ವೇಣುಗೋಪಾಲ್ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ ಈ ಭೇಟಿ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆ ಆಗ್ಬೋದು. ಇಟ್ಸ್ ಫೈನ್. ಮೂಡ ಆಗಿರ್ಬೋದು, ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ಈ ಪ್ರಕರಣದ ಬಗ್ಗೆ ಏನಾದರೂ ಚರ್ಚೆ ಆಗ್ಬೋದು ರಾಜ್ಯಕ್ಕೆ ಬಂದು. ಆದರೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಬೇಕು ಅನ್ನೋ ಕೂಗಿದೆ. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಜೊತೆಗೆ ಲೋಕಸಭೆಯ ಫಲಿತಾಂಶವೂ ಕೂಡ ಬಂದಿದೆ. ಸತ್ಯಶೋಧನಾ ಸಮಿತಿಯ ಎದುರು ಸಚಿವರ ವಿರುದ್ಧ ದೂರು ಕೊಡುವ ಸಾಧ್ಯತೆ ಇದೆ. ಹಿರಿಯ ಶಾಸಕರು, ಜಿಲ್ಲಾ ಮುಖಂಡರಿಂದ ದೂರು ಬರುವಂತಹ ಸಾಧ್ಯತೆಗಳು. ಕೆಲ ಸಚಿವರಿಗೆ ಖಾತೆ ನಿರ್ವಹಣೆ ಮಾಡೋದಕ್ಕೆ ಬರ್ತಾ ಇಲ್ಲ. ಪಕ್ಷಕ್ಕೂ ಹಾಗೂ ಸರ್ಕಾರಕ್ಕೂ ಲಾಭ ಇಲ್ಲ ಅವರಿಂದ. ಸತ್ಯಶೋಧನಾ ಸಮಿತಿಗೆ ದೂರು ನೀಡುವಂತಹ ಸಾಧ್ಯತೆ ಇದೆ. ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಆಗಮಿಸ್ತಾ ಇದ್ದಾರೆ. ಭಾನುವಾರ ಬರ್ತಾ ಇದ್ದಾರೆ. ಭಾನುವಾರ ಅವರ ಮುಂದೆ ಒಂದಷ್ಟು ಜನ ದೂರು ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಈ ಸತ್ಯಶೋಧನಾ ಸಮಿತಿಗೆ ಈಗಾಗಲೇ ಒಂದಷ್ಟು ಜನ ದೂರು ಕೊಟ್ಟಿದ್ದಾರೆ. ನೋಡಿ, ಎಲ್ಲೆಲ್ಲಿ ಸೋಲಾಗಿದೆಯೋ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಸಚಿವರುಗಳು ಲೀಡ್ ತಂದು ಕೊಟ್ಟಿಲ್ಲ. ಜೊತೆಗೆ ಸಚಿವರ ಕ್ಷೇತ್ರಗಳಲ್ಲೇ ಲೀಡ್ ಬಂದಿಲ್ಲ, ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೀಗೆಲ್ಲ ದೂರುಗಳು ಬಂದಿತ್ತು. ಹಾಗಾಗಿ ಕೆಲ ಸಚಿವರಿಗೆ ಖಾತೆ ನಿರ್ವಹಣೆ ಮಾಡೋದಕ್ಕೆ ಬರ್ತಾ ಇಲ್ಲ, ಅವ್ರನ್ನ ಚೇಂಜ್ ಮಾಡಿ, ಈ ಥರದ ಆಗ್ರಹಗಳು ಕೂಡ ಇದ್ದಾವೆ. ಹನುಮಂತು ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತು, ಇನ್ನೇನು ಭಾನುವಾರ ಸತ್ಯಶೋಧನಾ ಸಮಿತಿ ಹಿಂದೆ ರಚನೆ ಆಗಿತ್ತು, ಅಲ್ಲೂ ಕೂಡ ಒಂದಷ್ಟು ಜನ ದೂರು ಕೊಟ್ಟಿದ್ರು. ಈಗ ಹೈಕಮಾಂಡ್ ನಾಯಕರು ಭೇಟಿ ಕೊಡ್ತಾ ಇರೋದು. ಉದ್ದೇಶ ಏನು ಅಂತ, ಔಚಿತ್ಯ ಏನು ಅಂತ? ವಾಸುದೇವ್, ಖಂಡಿತ ಇದೇ ಭಾನುವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಸಚಿವರ ವಿರುದ್ಧ ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು, ಆ ಒಂದು ಚಾರ್ಜ್ ಶೀಟ್ ಮತ್ತೆ ಪ್ರಸ್ತುತವಾಗಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಕುರಿತು ಒಂದಷ್ಟು ಚರ್ಚೆಗಳು ಸಾಕಷ್ಟು ಇರ್ತವೆ. ಅವತ್ತು ಸಚಿವರ ವಿರುದ್ಧ ಒಂದಷ್ಟು ಸಚಿವರ ಜೊತೆಗೆ ಸಭೆ ನಡೆಸುವಂತಹ ಸಾಧ್ಯತೆಗಳಿದಾವೆ. ಏನಂತಂದು ಹೇಳಿದ್ರೆ, ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಕ್ಕೆ ಬಂದಂತಹ ಸತ್ಯಶೋಧನಾ ಸಮಿತಿ ಏನಿತ್ತು, ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಫಲಿತಾಂಶ ಏನ್ ಬಂದಿದೆ, ನಿರೀಕ್ಷಿತ ಮಟ್ಟದ ಗುರಿಯನ್ನು ತಲುಪದಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಹಿನ್ನಡೆ ಆಯಿತು ಅನ್ನುವಂತ ಆ ಹಿನ್ನಡೆಗೆ ಆಗಿರುವಂತಹ ಕಾರಣಗಳೇನು, ಯಾರು ಕೂಲಂಕುಷವಾಗಿ ಇಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅನ್ನುವಂತಹ ಆರೋಪಗಳೇನಿದಾವೆ, ಕೆಲವೊಂದು ಆರೋಪಗಳನ್ನ ಸ್ವತಃ ಸತ್ಯಶೋಧನಾ ಸಮಿತಿ ಮುಂದೆ ಒಂದಷ್ಟು ಹಿರಿಯ ಶಾಸಕರು ಸೇರಿದಂತೆ ಜಿಲ್ಲಾ ಪ್ರಮುಖ ಮುಖಂಡರು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಸತ್ಯಶೋಧನಾ ಸಮಿತಿ ಮುಂದೆ ನೇರವಾಗಿ ಸಚಿವರ ವರ್ತನೆಯ ವಿಚಾರಕ್ಕೆ ಪ್ರಸ್ತಾಪ ಆಗಿರಬಹುದು. ಮತ್ತೆ ಕೆಲವೊಂದು ಸಚಿವರಿಗೆ ತಮಗೆ ಕೊಟ್ಟಂತಹ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಅವರಿಂದ ಪಕ್ಷಕ್ಕೂ ಕೂಡ ಆಗಿರಬಹುದು, ಮತ್ತೆ ಸರ್ಕಾರದ ಇಮೇಜು ಕೂಡ ಹೆಚ್ಚಾಗ್ತಾ ಇಲ್ಲ, ಇತ್ತ ಪಕ್ಷಕ್ಕೂ ಕೂಡ ಲಾಭ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ದೂರುಗಳು ಸಲ್ಲಿಕೆ ಆಗಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳೇನಿದಾವೆ ಇದನ್ನ ಸರಿದೂಗಿಸಲಿಲ್ಲ, ಹೋಗ್ಲಿಲ್ಲ ಅಂತಂದ ಹೇಳಿದ್ರೆ, ಸಚಿವ ಸಂಪುಟದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಸಚಿವರಿಗೆ ಎಚ್ಚರಿಕೆ ಕೊಡಲಿಲ್ಲ ಅಂತಂದ ಹೇಳಿದ್ರೆ ಇದು ಮತ್ತಷ್ಟು ತೀವ್ರತೆ ಹೆಚ್ಚಾಗುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಯಾರು ಕಳಪೆ ಸಾಧನೆಯನ್ನು ಹೊಂದಿದ್ದಾರೆ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನ ಸಿಎಲ್ಪಿ ಸಭೆಯಲ್ಲೂ ಕೂಡ ಹಿರಿಯ ಶಾಸಕರು ಒತ್ತಾಯವನ್ನು ಮಾಡಿದ್ರು. ಮತ್ತೆ ನೇರವಾಗಿ ಒಂದಷ್ಟು ಸಚಿವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅಂತಹ ಸಚಿವರಿಗೂ ಕೂಡ ಒಂದಷ್ಟು ಚಾರ್ಜ್ ಶೀಟ್ ಅನ್ನ ಅಂತ ಎಚ್ಚರಿಕೆ ಕೊಡುವಂತಹ ಸಾಧ್ಯತೆಗಳಿದಾವೆ. ಮತ್ತು ಈಗಿರುವಂತಹ ಮಾಹಿತಿಯ ಪ್ರಕಾರ ಒಂದು 6-7 ಜನರ ಹಿರಿಯ ಸಚಿವರ ಖಾತೆಗಳ ಅದಲು ಬದಲು ಕೂಡ ಆಗುವಂತಹ ಸಾಧ್ಯತೆಗಳಿದಾವೆ. ಮತ್ತು ಒಂದಷ್ಟು ಜನರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತಹ ಲಕ್ಷಣಗಳು ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಬಂದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಣಬಡದಾಟ ಆಗಿರಬಹುದು, ಮತ್ತೆ ಸಚಿವರ ಕಾರ್ಯವೈಖರಿ ಆಗಿರಬಹುದು, ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ಒಂದಷ್ಟು ಪ್ರಯತ್ನವನ್ನ ಈಗ ಹೈಕಮಾಂಡ್ ಕೂಡ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.